ಮತ್ತೊಂದು ಕಡೆ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಬ್ರಹ್ಮ ರಥೋತ್ಸವದ ಸಂಭ್ರಮ. ಆದರೆ ಅದ್ಯಾವಾಗ ತಿಮ್ಮಪ್ಪನ ಪ್ರಸಾದದ ರೂಪದಲ್ಲಿ ಸ್ವೀಕರಿಸುವ ಲಡ್ಡು ಅಪವಿತ್ರಗೊಂಡಿದೆ ಅನ್ನೋ ಮಾಹಿತಿಗಳು ಹೊರಬಂತು. ಅಂದಿನಿಂದ ಇಂದಿನವರೆಗೂ ತಾಪತ್ರಯ ಲಡ್ಡು ವಿಚಾರದಲ್ಲಿ ತಪ್ಪಿಲ್ಲ. ಬ್ರಹ್ಮರಥೋತ್ಸವದ ಸಂಭ್ರಮ ಆಗ್ತಿದ್ರು ಕೂಡ ಟಿಟಿಡಿಯಲ್ಲಿ ಭಕ್ತಾದಿಗಳಿಗೆ ಸರಿಯಾಗಿ ಲಡ್ಡು ಪ್ರಸಾದ ಸಿಗ್ತಿಲ್ವಂತೆ. ಇನ್ನು ಬೆಂಗಳೂರಿನ ಟಿಟಿಡಿಗೂ ಕೂಡ ಲಡ್ಡು ಬರ್ತಾ ಇಲ್ಲ ತಿರುಪತಿಯಿಂದ ಅನ್ನೋ ಆರೋಪ. ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳು ಪ್ರಸಾದ ಸಿಗದೆ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ತಿರುಪತಿಯಲ್ಲಿ ಬ್ರಹ್ಮ ರಥೋತ್ಸವದ ಸಂಭ್ರಮ ಮನೆ ಮಾಡಿದೆ. ದೇಶ ವಿದೇಶಗಳಿಂದ ರಾಜ್ಯದಿಂದಲೂ ಕೂಡ ಅನೇಕ ಭಕ್ತರು ತಿಮ್ಮಪ್ಪನ ಸನ್ನಿಧಾನಕ್ಕೆ ಈ ಸಂದರ್ಭದಲ್ಲಿ ಹೋಗೋದುಂಟು. ಇನ್ನು ಯಾರಿಗೆಲ್ಲ ಆಂಧ್ರದ ತಿರುಪತಿಗೆ ಹೋಗ್ಲಿಕ್ಕೆ ಅವಕಾಶ ಆಗೋದಿಲ್ಲ, ಬೆಂಗಳೂರಿನ ವಯಾಲಿ ಕಾವಲ್ನಲ್ಲಿರ್ತಕ್ಕಂಥ ಟಿಟಿಡಿಗೂ ಹೋಗಿ ಅಲ್ಲಿ ತಿಮ್ಮಪ್ಪನ ದರ್ಶನವನ್ನ ಪಡೆದುಕೊಳ್ತಾರೆ. ಆದರೆ ಇಲ್ಲಿಗೆ ಹೋಗೋ ಭಕ್ತರಿಗೂ ಕೂಡ ತಿಮ್ಮಪ್ಪನ ಸನ್ನಿಧಾನದಿಂದಲೇ ಲಡ್ಡು ಪ್ರಸಾದ ಬರ್ತಾ ಇತ್ತು. ಹೀಗಾಗಿ ತಿರುಪತಿಗೆ ಹೋಗದಿದ್ರು ಪರವಾಗಿಲ್ಲ, ಅಲ್ಲಿಂದ ದೇವರ ಪ್ರಸಾದ ಸಿಕ್ತಲ್ಲ ಅನ್ನೋ ಒಂದು ಸಂತೃಪ್ತಿ ಇರ್ತಾ ಇತ್ತು. ಆದರೆ ಈ ಲಡ್ಡು ವಿವಾದದ ಬೆನ್ನಲ್ಲೇ ತಿರುಪತಿಯಿಂದ ನಿಗದಿತ ಪ್ರಮಾಣದಲ್ಲಿ ಲಡ್ಡು ಸಪ್ಲೈ ಆಗ್ತಾ ಇಲ್ಲ ಬೆಂಗಳೂರಿನ ಟಿಟಿಡಿಗೆ. ಹೀಗಾಗಿ ಇಲ್ಲಿ ತಿಮ್ಮಪ್ಪನ ದರ್ಶನಕ್ಕೆ ಬರ್ತಿರುವ ಭಕ್ತರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಲಡ್ಡು ಸಿಗ್ತಾ ಇಲ್ಲ. ಕಳೆದ 3 ದಿನದಿಂದಲೂ ಕೂಡ ಟಿಟಿಡಿಗೆ ಸಪ್ಲೈ ಆಗ್ತಿಲ್ವಂತೆ ಲಡ್ಡು. ಮತ್ತೊಂದು ಕಡೆ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಬ್ರಹ್ಮ ರಥೋತ್ಸವದ ಸಂಭ್ರಮ. ಆದರೆ ಅದ್ಯಾವಾಗ ತಿಮ್ಮಪ್ಪನ ಪ್ರಸಾದದ ರೂಪದಲ್ಲಿ ಸ್ವೀಕರಿಸುವ ಲಡ್ಡು ಅಪವಿತ್ರಗೊಂಡಿದೆ ಅನ್ನೋ ಮಾಹಿತಿಗಳು ಹೊರಬಂತು. ಅಂದಿನಿಂದ ಇಂದಿನವರೆಗೂ ತಾಪತ್ರಯ ಲಡ್ಡು ವಿಚಾರದಲ್ಲಿ ತಪ್ಪಿಲ್ಲ. ಬ್ರಹ್ಮರಥೋತ್ಸವದ ಸಂಭ್ರಮ ಆಗ್ತಿದ್ರು ಕೂಡ ಟಿಟಿಡಿಯಲ್ಲಿ ಭಕ್ತಾದಿಗಳಿಗೆ ಸರಿಯಾಗಿ ಲಡ್ಡು ಪ್ರಸಾದ ಸಿಗ್ತಿಲ್ವಂತೆ. ಇನ್ನು ಬೆಂಗಳೂರಿನ ಟಿಟಿಡಿಗೂ ಕೂಡ ಲಡ್ಡು ಬರ್ತಾ ಇಲ್ಲ ತಿರುಪತಿಯಿಂದ ಅನ್ನೋ ಆರೋಪ. ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳು ಪ್ರಸಾದ ಸಿಗದೆ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ತಿರುಪತಿಯಲ್ಲಿ ಬ್ರಹ್ಮ ರಥೋತ್ಸವದ ಸಂಭ್ರಮ ಮನೆ ಮಾಡಿದೆ. ದೇಶ ವಿದೇಶಗಳಿಂದ ರಾಜ್ಯದಿಂದಲೂ ಕೂಡ ಅನೇಕ ಭಕ್ತರು ತಿಮ್ಮಪ್ಪನ ಸನ್ನಿಧಾನಕ್ಕೆ ಈ ಸಂದರ್ಭದಲ್ಲಿ ಹೋಗೋದುಂಟು. ಇನ್ನು ಯಾರಿಗೆಲ್ಲ ಆಂಧ್ರದ ತಿರುಪತಿಗೆ ಹೋಗ್ಲಿಕ್ಕೆ ಅವಕಾಶ ಆಗೋದಿಲ್ಲ, ಬೆಂಗಳೂರಿನ ವಯಾಲಿ ಕಾವಲ್ನಲ್ಲಿರ್ತಕ್ಕಂಥ ಟಿಟಿಡಿಗೂ ಹೋಗಿ ಅಲ್ಲಿ ತಿಮ್ಮಪ್ಪನ ದರ್ಶನವನ್ನ ಪಡೆದುಕೊಳ್ತಾರೆ. ಆದರೆ ಇಲ್ಲಿಗೆ ಹೋಗೋ ಭಕ್ತರಿಗೂ ಕೂಡ ತಿಮ್ಮಪ್ಪನ ಸನ್ನಿಧಾನದಿಂದಲೇ ಲಡ್ಡು ಪ್ರಸಾದ ಬರ್ತಾ ಇತ್ತು. ಹೀಗಾಗಿ ತಿರುಪತಿಗೆ ಹೋಗದಿದ್ರು ಪರವಾಗಿಲ್ಲ, ಅಲ್ಲಿಂದ ದೇವರ ಪ್ರಸಾದ ಸಿಕ್ತಲ್ಲ ಅನ್ನೋ ಒಂದು ಸಂತೃಪ್ತಿ ಇರ್ತಾ ಇತ್ತು. ಆದರೆ ಈ ಲಡ್ಡು ವಿವಾದದ ಬೆನ್ನಲ್ಲೇ ತಿರುಪತಿಯಿಂದ ನಿಗದಿತ ಪ್ರಮಾಣದಲ್ಲಿ ಲಡ್ಡು ಸಪ್ಲೈ ಆಗ್ತಾ ಇಲ್ಲ ಬೆಂಗಳೂರಿನ ಟಿಟಿಡಿಗೆ. ಹೀಗಾಗಿ ಇಲ್ಲಿ ತಿಮ್ಮಪ್ಪನ ದರ್ಶನಕ್ಕೆ ಬರ್ತಿರುವ ಭಕ್ತರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಲಡ್ಡು ಸಿಗ್ತಾ ಇಲ್ಲ. ಕಳೆದ 3 ದಿನದಿಂದಲೂ ಕೂಡ ಟಿಟಿಡಿಗೆ ಸಪ್ಲೈ ಆಗ್ತಿಲ್ವಂತೆ ಲಡ್ಡು. ಮತ್ತೊಂದು ಕಡೆ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಬ್ರಹ್ಮ ರಥೋತ್ಸವದ ಸಂಭ್ರಮ. ಆದರೆ ಅದ್ಯಾವಾಗ ತಿಮ್ಮಪ್ಪನ ಪ್ರಸಾದದ ರೂಪದಲ್ಲಿ ಸ್ವೀಕರಿಸುವ ಲಡ್ಡು ಅಪವಿತ್ರಗೊಂಡಿದೆ ಅನ್ನೋ ಮಾಹಿತಿಗಳು ಹೊರಬಂತು. ಅಂದಿನಿಂದ ಇಂದಿನವರೆಗೂ ತಾಪತ್ರಯ ಲಡ್ಡು ವಿಚಾರದಲ್ಲಿ ತಪ್ಪಿಲ್ಲ. ಬ್ರಹ್ಮರಥೋತ್ಸವದ ಸಂಭ್ರಮ ಆಗ್ತಿದ್ರು ಕೂಡ ಟಿಟಿಡಿಯಲ್ಲಿ ಭಕ್ತಾದಿಗಳಿಗೆ ಸರಿಯಾಗಿ ಲಡ್ಡು ಪ್ರಸಾದ ಸಿಗ್ತಿಲ್ವಂತೆ. ಇನ್ನು ಬೆಂಗಳೂರಿನ ಟಿಟಿಡಿಗೂ ಕೂಡ ಲಡ್ಡು ಬರ್ತಾ ಇಲ್ಲ ತಿರುಪತಿಯಿಂದ ಅನ್ನೋ ಆರೋಪ. ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳು ಪ್ರಸಾದ ಸಿಗದೆ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ತಿರುಪತಿಯಲ್ಲಿ ಬ್ರಹ್ಮ ರಥೋತ್ಸವದ ಸಂಭ್ರಮ ಮನೆ ಮಾಡಿದೆ. ದೇಶ ವಿದೇಶಗಳಿಂದ ರಾಜ್ಯದಿಂದಲೂ ಕೂಡ ಅನೇಕ ಭಕ್ತರು ತಿಮ್ಮಪ್ಪನ ಸನ್ನಿಧಾನಕ್ಕೆ ಈ ಸಂದರ್ಭದಲ್ಲಿ ಹೋಗೋದುಂಟು. ಇನ್ನು ಯಾರಿಗೆಲ್ಲ ಆಂಧ್ರದ ತಿರುಪತಿಗೆ ಹೋಗ್ಲಿಕ್ಕೆ ಅವಕಾಶ ಆಗೋದಿಲ್ಲ, ಬೆಂಗಳೂರಿನ ವಯಾಲಿ ಕಾವಲ್ನಲ್ಲಿರ್ತಕ್ಕಂಥ ಟಿಟಿಡಿಗೂ ಹೋಗಿ ಅಲ್ಲಿ ತಿಮ್ಮಪ್ಪನ ದರ್ಶನವನ್ನ ಪಡೆದುಕೊಳ್ತಾರೆ. ಆದರೆ ಇಲ್ಲಿಗೆ ಹೋಗೋ ಭಕ್ತರಿಗೂ ಕೂಡ ತಿಮ್ಮಪ್ಪನ ಸನ್ನಿಧಾನದಿಂದಲೇ ಲಡ್ಡು ಪ್ರಸಾದ ಬರ್ತಾ ಇತ್ತು. ಹೀಗಾಗಿ ತಿರುಪತಿಗೆ ಹೋಗದಿದ್ರು ಪರವಾಗಿಲ್ಲ, ಅಲ್ಲಿಂದ ದೇವರ ಪ್ರಸಾದ ಸಿಕ್ತಲ್ಲ ಅನ್ನೋ ಒಂದು ಸಂತೃಪ್ತಿ ಇರ್ತಾ ಇತ್ತು. ಆದರೆ ಈ ಲಡ್ಡು ವಿವಾದದ ಬೆನ್ನಲ್ಲೇ ತಿರುಪತಿಯಿಂದ ನಿಗದಿತ ಪ್ರಮಾಣದಲ್ಲಿ ಲಡ್ಡು ಸಪ್ಲೈ ಆಗ್ತಾ ಇಲ್ಲ ಬೆಂಗಳೂರಿನ ಟಿಟಿಡಿಗೆ. ಹೀಗಾಗಿ ಇಲ್ಲಿ ತಿಮ್ಮಪ್ಪನ ದರ್ಶನಕ್ಕೆ ಬರ್ತಿರುವ ಭಕ್ತರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಲಡ್ಡು ಸಿಗ್ತಾ ಇಲ್ಲ. ಕಳೆದ 3 ದಿನದಿಂದಲೂ ಕೂಡ ಟಿಟಿಡಿಗೆ ಸಪ್ಲೈ ಆಗ್ತಿಲ್ವಂತೆ ಲಡ್ಡು. ಮತ್ತೊಂದು ಕಡೆ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಬ್ರಹ್ಮ ರಥೋತ್ಸವದ ಸಂಭ್ರಮ.
ಆದರೆ ಅದ್ಯಾವಾಗ ತಿಮ್ಮಪ್ಪನ ಪ್ರಸಾದದ ರೂಪದಲ್ಲಿ ಸ್ವೀಕರಿಸುವ ಲಡ್ಡು ಅಪವಿತ್ರಗೊಂಡಿದೆ ಅನ್ನೋ ಮಾಹಿತಿಗಳು ಹೊರಬಂತು, ಅಂದಿನಿಂದ ಇಂದಿನವರೆಗೂ ತಾಪತ್ರಯ ಲಡ್ಡು ವಿಚಾರದಲ್ಲಿ ತಪ್ಪಿಲ್ಲ. ಬ್ರಹ್ಮರಥೋತ್ಸವದ ಸಂಭ್ರಮ ಆಗ್ತಿದ್ರು ಕೂಡ ಟಿಟಿಡಿಯಲ್ಲಿ ಭಕ್ತಾದಿಗಳಿಗೆ ಸರಿಯಾಗಿ ಲಡ್ಡು ಪ್ರಸಾದ ಸಿಗ್ತಿಲ್ವಂತೆ. ಇನ್ನು ಬೆಂಗಳೂರಿನ ಟಿಟಿಡಿಗೂ ಕೂಡ ಲಡ್ಡು ಬರ್ತಾ ಇಲ್ಲ ತಿರುಪತಿಯಿಂದ ಅನ್ನೋ ಆರೋಪ. ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳು ಪ್ರಸಾದ ಸಿಗದೆ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ತಿರುಪತಿಯಲ್ಲಿ ಬ್ರಹ್ಮ ರಥೋತ್ಸವದ ಸಂಭ್ರಮ ಮನೆ ಮಾಡಿದೆ. ದೇಶ ವಿದೇಶಗಳಿಂದ ರಾಜ್ಯದಿಂದಲೂ ಕೂಡ ಅನೇಕ ಭಕ್ತರು ತಿಮ್ಮಪ್ಪನ ಸನ್ನಿಧಾನಕ್ಕೆ ಈ ಸಂದರ್ಭದಲ್ಲಿ ಹೋಗೋದುಂಟು. ಇನ್ನು ಯಾರಿಗೆಲ್ಲ ಆಂಧ್ರದ ತಿರುಪತಿಗೆ ಹೋಗ್ಲಿಕ್ಕೆ ಅವಕಾಶ ಆಗೋದಿಲ್ಲ, ಬೆಂಗಳೂರಿನ ವಯಾಲಿ ಕಾವಲ್ನಲ್ಲಿರ್ತಕ್ಕಂಥ ಟಿಟಿಡಿಗೂ ಹೋಗಿ ಅಲ್ಲಿ ತಿಮ್ಮಪ್ಪನ ದರ್ಶನವನ್ನ ಪಡೆದುಕೊಳ್ತಾರೆ. ಆದರೆ ಇಲ್ಲಿಗೆ ಹೋಗೋ ಭಕ್ತರಿಗೂ ಕೂಡ ತಿಮ್ಮಪ್ಪನ ಸನ್ನಿಧಾನದಿಂದಲೇ ಲಡ್ಡು ಪ್ರಸಾದ ಬರ್ತಾ ಇತ್ತು. ಹೀಗಾಗಿ ತಿರುಪತಿಗೆ ಹೋಗದಿದ್ರು ಪರವಾಗಿಲ್ಲ, ಅಲ್ಲಿಂದ ದೇವರ ಪ್ರಸಾದ ಸಿಕ್ತಲ್ಲ ಅನ್ನೋ ಒಂದು ಸಂತೃಪ್ತಿ ಇರ್ತಾ ಇತ್ತು. ಆದರೆ ಈ ಲಡ್ಡು ವಿವಾದದ ಬೆನ್ನಲ್ಲೇ ತಿರುಪತಿಯಿಂದ ನಿಗದಿತ ಪ್ರಮಾಣದಲ್ಲಿ ಲಡ್ಡು ಸಪ್ಲೈ ಆಗ್ತಾ ಇಲ್ಲ ಬೆಂಗಳೂರಿನ ಟಿಟಿಡಿಗೆ. ಹೀಗಾಗಿ ಇಲ್ಲಿ ತಿಮ್ಮಪ್ಪನ ದರ್ಶನಕ್ಕೆ ಬರ್ತಿರುವ ಭಕ್ತರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಲಡ್ಡು ಸಿಗ್ತಾ ಇಲ್ಲ. ಕಳೆದ 3 ದಿನದಿಂದಲೂ ಕೂಡ ಟಿಟಿಡಿಗೆ ಸಪ್ಲೈ ಆಗ್ತಿಲ್ವಂತೆ ಲಡ್ಡು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.